ಹಲೋ, ಎಲ್ರಿಗೂ ನಮಸ್ಕಾರ ರೀ. ನಮ್ಮ ಕಡೆ ಇಷ್ಟು ಥಂಡಿ ಜಾಸ್ತಿ ಆಗ್ಯದಲ್ರಿ, ಅದಕ್ಕೆ ಎಲ್ಲರಿಗೂ ಕೆಮ್ಮ ನೆಗಡಿ ಜ್ವರ ಬಂದಿರ್ತದ್ರಿ. ಅದಕ್ಕೆ ಇವತ್ತು ಒಂದು ಒಳ್ಳೆ ಡಿಟಾಕ್ಸ್ ಸೂಪ್ ಮಾಡೋಣ್ರಿ. ತುಂಬ ಸುಲಭವಾಗೈತ್ರಿ. ಒಟ್ಟು 3 ಇಂಗ್ರೀಡಿಯೆಂಟ್ಸ್ ರೀ, ಮೇನ್ ಇಂಗ್ರೀಡಿಯೆಂಟ್ಸ್. ಅದನ್ನು ಕುದಿಸೋದು, ಸಸಿ ಒಳಗೆ ಹಾಕ್ಕೊಳ್ಳೋದು, ಆಮೇಲೆ ಮತ್ತೆ ಕುದಿಸೋದು, ಕುಡಿದ್ಬಿಡೋದು. ಮತ್ತು ಹೊಸ ವರ್ಷನೂ ಬಂದದ್ರಿ. ಆಮೇಲೆ ಕ್ಲೆನ್ಸಿಂಗ್ ಕೂಡ ಆಗತ್ತೆ. ನೀವು ಡಯಟ್ ಮಾಡೋರು ಇರ್ತೀರಿ, ರಾತ್ರಿ ಒಳ್ಳೆ ಈ ರೀತಿ ದಿನಾಲು ಬೇರೆ ಬೇರೆ ಸೂಪ್ ಮಾಡ್ಕೊಂಡು ಕುಡಿದ್ರೆ ಹೆಲ್ತಿಗೆ ಕೂಡ ಒಳ್ಳೆಯದು. ಮತ್ತು ಇದಕ್ಕೇನು ಪ್ರಿಸರ್ವೇಟಿವ್ಸ್ ಹಾಕಂಗಿಲ್ಲ, ಏನಿಲ್ಲ. ಎಲ್ಲ ಸಾಮಾನು ಮನ್ಯಾಗಂತೂ ಸಿಗ್ತಾವೆ. ಬರ್ರಿ ಮತ್ತೆ ಹೆಂಗೆ ಮಾಡೋದು ನೋಡು. ನಾವು ಕ್ಯಾರೆಟ್ ಒಂದು 1/2 ಕಪ್ಪು, ಆಮೇಲೆ ವಟಾಣಿ, ಫ್ರೆಶ್ ವಟಾಣಿ ತೊಗೊಂಡಿದ್ರಿ ನಾ ಇಲ್ಲಿ ಒಂದು 1/2 ಕಪ್ಪು, ಆಮೇಲೆ ಆಲೂಗಡ್ಡೆ ಒಂದು 1/4 ಕಪ್, ಆಮೇಲೆ ಶುಂಠಿ ಬೆಳ್ಳುಳ್ಳಿ ತಗೋರಿ, ಆಮೇಲೆ ಒಂದು ಅರ್ಧ ಟೀ ಸ್ಪೂನ್ ಬೆಣ್ಣೆ, ಆಮೇಲೆ 2 ಪುಲಾವ್ ಎಲೆ, ಆಮೇಲೆ ಕರಿಕಾಳು ಪುಡಿ, ಆಮೇಲೆ ಒಂದು ನಿಂಬೆ ರಸ. ಮೊದಲಿಗೆ ಒಂದು ಕುಕ್ಕರ್ ತಗೋರಿ. ಆ ಕುಕ್ಕರ್ಗೆ ಒಂದು 1.5 ಕಪ್ ಆಗುವಷ್ಟು ನೀರು ಹಾಕಿ ಅದನ್ನು ಕುದಿಸ್ಕೋರಿ. ಕುದಿಸಿ ಆಮೇಲೆ ಅದಕ್ಕೆ ಎಲ್ಲ ಕ್ಯಾರೆಟ್, ಆಮೇಲೆ ವಟಾಣಿ, ಆಲೂಗಡ್ಡೆ ಎಲ್ಲ ಹಾಕ್ಕೊಂಡು, ಆಮೇಲೆ ಅದು 2 ಪುಲಾವ್ ಎಲೆ, ಸ್ವಲ್ಪ ಉಪ್ಪು, ರುಚಿ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಿ, ಮತ್ತು ಆಮೇಲೆನೂ ಉಪ್ಪು ಹಾಕಬೇಕು, ಸ್ವಲ್ಪ ಹಾಕಿ ಒಂದು 3 ವಿಸಿಲ್ ಆಗೋವರೆಗೂ ಕೂಗಿಸ್ಕೊಳ್ಳಿ. ಆಮೇಲೆ 3 ವಿಸಿಲ್ ಆದಮೇಲೆ ಅದನ್ನು ಸ್ವಲ್ಪ ಆರಕ್ಕೆ ಬಿಟ್ಟು ಅದನ್ನು ಪುಲಾವ್ ಎಲೆ ತೆಗೆದುಬಿಟ್ಟು ಮಿಕ್ಸಿ ಮಾಡ್ಕೊರಿ. ನುಣ್ಣಗೆ ರುಬ್ಕೊಳ್ಳಿ ಅದನ್ನು. ಆಮೇಲೆ ನುಣ್ಣಗೆ ರುಬ್ಕೊಂಡಾದ್ಮೇಲೆ ಇನ್ನೊಂದು ಬಾಣಲೆ ಇಟ್ಟು ಅದಕ್ಕೆ ಅರ್ಧ ಟೀ ಸ್ಪೂನ್ ಬೆಣ್ಣೆ ತೊಗೊಂಡಿದ್ವಲ್ಲ ಅದನ್ನು ಹಾಕಿ, ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಚಾಪ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ. ಆಮೇಲೆ ಸ್ವಲ್ಪ ಫ್ರೈ ಆದಮೇಲೆ ಅದು ಏನು ರುಬ್ಕೊಂಡಿರ್ತೀವಲ್ಲ ಮಿಶ್ರಣ, ಆಲೂಗಡ್ಡೆ, ಬಟಾಣಿ, ಕ್ಯಾರೆಟ್, ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊ. ಆಮೇಲೆ ಇದಕ್ಕೆ ಒಂದು 1/2 ಟೀ ಸ್ಪೂನ್ ಕರಿಕಾಳು, ಆಮೇಲೆ ಒಂದು ನಿಂಬೆ ರಸ ಹಾಕಿ. ನಾ ಅದು ರೆಕಾರ್ಡ್ ಮಾಡೋದು ಮರ್ತಿದ್ದೆ, ಸಾರಿ. ಅದಕ್ಕೆ ನೀವು ತಪ್ಪದೆ ಹಾಕಿ ನಿಂಬೆ ರಸ ಒಂದು, ಆಮೇಲೆ ಒಂದು ಅರ್ಧ ಚಮಚ ಕರಿಕಾಳು ಪುಡಿ, ಆಮೇಲೆ ನೀರು ಎಷ್ಟು ಬೇಕಲ್ಲ ಅಷ್ಟು ನೀವು ಮಿಕ್ಸ್ ಮಾಡ್ಕೊಳ್ಳಿ. ನಾನು 1 ಟೀ ಸ್ಪೂನ್ ಕಾರ್ನ್ ಫ್ಲೋರ್ ತೊಗೊಂಡಿನಿ. ಆಮೇಲೆ ಅದಕ್ಕೆ 2 ಟೇಬಲ್ ಸ್ಪೂನ್ ನೀರು ಹಾಕ್ಕೊಂಡು ಅದನ್ನು ಕಲಿಸ್ಬಿಟ್ಟು ಆ ಮಿಶ್ರಣಕ್ಕೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಹಾಕೋದಪ್ಪ ಅಂತಂದ್ರೆ ಅದು ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಕೊಡುತ್ತೆ, ಸ್ವಲ್ಪ ಥಿಕ್ನೆಸ್ ಕೊಡುತ್ತೆ ಕಾರ್ನ್ಫ್ಲೋರ್ ಹಾಕೋದ್ರಿಂದ. ಅದಕ್ಕೆ ಹಾಕೋದು. ನಿಮಗೆ ಬೇಡ ಅಂತಂದರೆ ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ರಿ. ಆಮೇಲೆ ನಿಮ್ಗೆ ಇನ್ನೊಂದು ಸ್ವಲ್ಪ ತೆಳುವಾಗಿ ಬೇಕಂತಂತಂದರೆ ಇನ್ನೊಂದು ಸ್ವಲ್ಪ ನೀರು ಕೂಡ ನೀವು ಹಾಕೋಬೋದು. ಆಮೇಲೆ ಇಲ್ಲಿಗೆ
ನಮ್ಮದು ಒಳ್ಳೆ ಡಿಟಾಕ್ಸು ರೆಡಿಯಾಗಿದೆ. ನೀವು ಟ್ರೈ ಮಾಡಿರಿ, ಹೆಂಗಿದೆ ಅಂತ ಹೇಳ್ರಿ. ಸೊ ಬಿಸಿ ಇರುವಾಗಲೇ ಸರ್ವ್ ಮಾಡಿರಿ. ನಾನಿಲ್ಲಿ ಗಾರ್ನಿಷಿಂಗ್ ಸಂಬಂಧ ಅಷ್ಟೇ ಅಮೂಲ್ ಫ್ರೆಶ್ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ ರೀ. ನಿಮಗೆ ಇದು ಬೇಡಪ್ಪ ಅಂತಂದರೆ ನೀವು ಸ್ಕಿಪ್ ಮಾಡ್ಕೊರಿ, ಏನು ತೊಂದರೆ ಇಲ್ಲ, ಹಾಗೆ ಕುಡಿಬೋದು. ಸ್ವಲ್ಪ ಫೋಟೋಗ್ರಾಫಿಗೆ ಚೆನ್ನಾಗಿ ಬರಲಿ ಅಂತ ಈ ರೀತಿ ಮಾಡಿರೋದು. ಅಟ್ರಾಕ್ಟಿವ್ ಕೂಡ ಆಗತ್ತೆ ರೀ, ಮಕ್ಕಳು ಇದನ್ನು ನೋಡಿದ ತಕ್ಷಣ ಕುಡಿದ್ಬಿಡ್ತಾರೆ. ಆಮೇಲೆ ಮೇಲೆ ಒಂದು ಸ್ವಲ್ಪ ಟಾಪಿಂಗ್ಸ್, ಕುದಿಸಿರುವಂಥ ಕ್ಯಾರೆಟ್, ಆಮೇಲೆ ವಟಾಣೆ ಮೇಲೆ ಹಾಕಿ ಸರ್ವ್ ಮಾಡಿರಿ. ಮತ್ತು ನೀವು ಮನೆಯಾಗ ಮಾಡಿ ಹೆಂಗಾಗದ ಅಂಥೇಳಿ ಕಮೆಂಟಲ್ಲಿ ತಿಳಿಸ್ರಿ. ಸೊ ಮತ್ತೆ ಸಿಗ್ತೀನಿ ರೀ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಥ್ಯಾಂಕ್ ಯು.